ಪ್ರಿಯ ವಿದ್ಯಾರ್ಥಿಗಳೇ, KP ಎಕ್ಸಲೆಂಟ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1ರ ಅಭ್ಯಾಸ 1.1ರ ಪ್ರಶ್ನೋತ್ತರಗಳನ್ನು ನಾವು ಇವತ್ತೇನು ಮಾಡೋಣಪ್ಪ ಅಂತಂದರೆ ಡಿಸ್ಕಸ್ ಮಾಡೋಣ. ಅಭ್ಯಾಸ 1.1. ಸೊ ನಾನು ಇಲ್ಲಿ ನಿಮಗಾಗಿ ಆನ್ಸರನ್ನು ಬರೆದಿಟ್ಟಿದ್ದೀನಿ. ಸೊ ನೀವು ಇದನ್ನು ನೋಡ್ಕೊತಾ ಹೋಗ್ಬೋದು. ಅಭ್ಯಾಸ 1.1ರ ಮೊದಲನೇ ಪ್ರಶ್ನೆ, 0 ಒಂದು ಭಾಗಲಬ್ಧ ಸಂಖ್ಯೆಯೇ, ನೀವು ಅದನ್ನು P/Q ರೂಪದಲ್ಲಿ ಬರೆಯಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೀವು ಇದಕ್ಕೆ ಉತ್ತರ ಬರಿಬೇಕಪ್ಪ ಅಂತಂದರೆ ಮೊದಲು ನಿಮಗೆ ಗೊತ್ತಿರಬೇಕು ಭಾಗಲಬ್ಧ ಸಂಖ್ಯೆ ಎಂದರೇನು ಅಂತ. ಸೊ ಭಾಗಲಬ್ಧ ಸಂಖ್ಯೆ ಅಂತಂದರೆ ಯಾವ ಒಂದು ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅಂತಹ ಒಂದು ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಛೇದದಲ್ಲಿ ಯಾವತ್ತು ನಮಗೇನಿರಬಾರ್ದು, 0 ಇರಬಾರ್ದು. ಸೊ 0 ನಾವು ಯಾವ ರೀತಿ ಬರಿಬೋದು? 0/1, 0/2, 0/3, 0/4 ಆ್ಯಂಡ್ ಸೋ ಆನ್. ಸೊ 0 ಎನಿಥಿಂಗ್ ಈಸ್ 0. ಸೊ ಆದ್ದರಿಂದ ನಾವು 0 ಈ ರೀತಿ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಆದ್ದರಿಂದ 0 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಎರಡನೇ ಪ್ರಶ್ನೆ ನೀವು ನೋಡ್ಬೋದು. ಇಲ್ಲಿ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ಯಾವುದೇ ಎರಡು ಸಂಖ್ಯೆಗಳ ಮಧ್ಯ ಅನಿಯಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳಿರ್ತಾವೆ. ಸೊ ನಮಗೆ ಅವ್ರು ಕೇಳಿರೋದು ಎಷ್ಟು ರೀ? 6 ಭಾಗಲಬ್ಧ ಸಂಖ್ಯೆಗಳು. ಆದ್ದರಿಂದ ನಮಗೆ ಎಷ್ಟು ಕೇಳಿದರೆ ಅದಕ್ಕಿಂತ ಒಂದು ಹೆಚ್ಚಿಗೆ ನಂಬರ್ ಮಲ್ಟಿಪ್ಲೈ ಆ್ಯಂಡ್ ಡಿವಿಷನ್. ಈ ಕಡೆ ಸೇಮ್ ಮಲ್ಟಿಪ್ಲೈ ಆ್ಯಂಡ್ ಡಿವಿಷನ್. ಸೊ 7 3 21 ಡಿವೈಡೆಡ್ ಬೈ 7, 7 4 28 ಡಿವೈಡೆಡ್ ಬೈ 7. ಸೊ 21 ಡಿವೈಡೆಡ್ ಬೈ 7, 28 ಡಿವೈಡೆಡ್ ಬೈ 7. ಅದರ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಹೆಂಗೆ ಬರೆಯೋದಪ್ಪ ಅಂತಂದರೆ 21ರ ನೆಕ್ಸ್ಟ್ ನಂಬರ್ 22 ಡಿವೈಡೆಡ್ ಬೈ 7, 23 ಡಿವೈಡೆಡ್ ಬೈ 7, 24 ಡಿವೈಡೆಡ್ ಬೈ 7, 25 ಡಿವೈಡೆಡ್ ಬೈ 7, 26 ಡಿವೈಡೆಡ್ ಬೈ 7, 27 ಡಿವೈಡೆಡ್ ಬೈ 7. ಇದು ಲಾಸ್ಟ್ 28 ಡಿವೈಡೆಡ್ ಬೈ 7 ಅಂದರೆ ಎಷ್ಟು? 4. ಸೊ ನಾವು ಎಷ್ಟು ಸಂಖ್ಯೆಗಳನ್ನು ಬರೆದ್ವಿ? 6 ಭಾಗಲಬ್ಧ ಸಂಖ್ಯೆಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಬರೆದಿದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡಿರಿ. 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಗೇನ್ ಸೇಮ್ 5 ಕೇಳಿದಾರಲ್ಲ, 6 ಮಲ್ಟಿಪ್ಲೈ ಆ್ಯಂಡ್ ಡಿವಿಷನ್, 6 ಮಲ್ಟಿಪ್ಲೈ ಆ್ಯಂಡ್ ಡಿವಿಷನ್. ಸೊ 6 3 18 ಡಿವೈಡೆಡ್ ಬೈ 30, 6 4 24 ಡಿವೈಡೆಡ್ ಬೈ 30. 18 ಮತ್ತು 24ರ ನಡುವೆ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ಬರೆದು ಛೇದದಲ್ಲಿ 30 ಇಟ್ಟರೆ ನಿಮಗೇನು ಸಿಗ್ತೈತಿ? ಈ ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ನಿಮಗೇನು ಮಾಡ್ತಾವ್ರಿ? ಸಿಗ್ತವೆ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಹೌದು, ನಿಮಗೆ ಗೊತ್ತಿರುವುದು ಸ್ವಾಭಾವಿಕ ಸಂಖ್ಯೆಗಳನ್ನು ನ್ಯಾಚುರಲ್ ನಂಬರ್ ಕ್ಯಾಪಿಟಲ್ N-ದಿಂದ ನಾವು ಸೂಚಿಸ್ತೀವಿ. ಅದೇ ಹೋಲ್ ನಂಬರನ್ನು W-ದಿಂದ ಸೂಚಿಸ್ತೀವಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ. ನಿಮಗೆ ಗೊತ್ತಿದೆ ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ 1ರಿಂದ ಚಾಲು ಆಗ್ತದೆ? ಇನ್ಫಿನಿಟಿ ತನಕ, ಸೋ ಆನ್. ಹೌದಾ? ಆದರೆ ಪೂರ್ಣ ಸಂಖ್ಯೆ 0ದಿಂದ ಚಾಲು ಆಗ್ತೈತಿ ಇನ್ಫಿನಿಟಿ ತನಕ. ಹಾಗಾದ್ರೆ 0ದಿಂದ ಅಂದ್ರೆ ನೆಕ್ಸ್ಟ್ 1 2 3ನ ಬರೋದಲ್ಲ. ಆದ್ದರಿಂದ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಅದರಲ್ಲಿ ಎರಡನೇ ಪ್ರಶ್ನೆ, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪೂರ್ಣಾಂಕ ಅಂದರೆ ಇಂಟೀಜರ್ಸಲ್ಲಿ ಪಾಸಿಟಿವ್ ಇಂಟೀಜರ್ಸು ಇರ್ತವೆ, ನೆಗೆಟಿವ್ ಇಂಟೀಜರ್ಸ್ ಇರ್ತವೆ, ಇನ್ಕ್ಲೂಡಿಂಗ್ 0. ಸೊ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಹೆಂಗಪ್ಪ ಅಂತಂದರೆ ಪೂರ್ಣ ಸಂಖ್ಯೆಗಳ ಗಣ 0ದಿಂದ ಚಾಲು ಆಗಿ ಇನ್ಫಿನಿಟಿ ತನಕ ಇರ್ತದೆ. ಆದರೆ ಪೂರ್ಣಾಂಕಗಳ ಗಣದಲ್ಲಿ ನೆಗೆಟಿವ್ ನಂಬರ್ಸ್, ಪಾಸಿಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಇರ್ತವೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. -1 ಇದು ಇಂಟೀಜರ್ ಅಂದರೆ ಪೂರ್ಣಾಂಕ ಹೌದು, ಆದರೆ ಪೂರ್ಣ ಸಂಖ್ಯೆ ಅಲ್ಲ. ಆದ್ದರಿಂದ ಈ ಹೇಳಿಕೆ ಏನಾಗಿದೆಯಪ್ಪ ಅಂತಂದರೆ ತಪ್ಪಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. ಇದರಲ್ಲಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ನಿಮಗೆ ಗೊತ್ತಿದೆ, ನಾನು ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ ನಿಮಗೆ ಏನು ಭಾಗಲಬ್ಧ ಸಂಖ್ಯೆ ಡೆಫಿನಿಷನ್ ಏನು ಅಂತ. ಇನ್ನೊಂದು ಸಲ ಹೇಳ್ದನ್ನು ಕೇಳ್ರಿ. ಯಾವ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ Q ಈಸ್ ನಾಟ್ ಈಕ್ವಲ್ ಟು 0 ಅಂತಹ ಒಂದು ಸಂಖ್ಯೆಯನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅವ್ರು ಹೇಳಿರೋದೇನು? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಈ ಹೇಳಿಕೆ ಅಬ್ಸಲ್ಯೂಟ್ಲಿ ರಾಂಗ್ ಇದೆ. ಹೆಂಗಪ್ಪ ಅಂತಂದರೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು? P/Q ಫಾರ್ಮ್. ನಾ ಎಕ್ಸಾಂಪಲ್ ತೊಗೊಂಡಿದ್ದೀನಿ 3/4 ಅಂತ. ಇದು 3/4 ಭಾಗಲಬ್ಧ ಸಂಖ್ಯೆ, ಆದರೆ ಇದೇನಲ್ಲ, ಪೂರ್ಣ ಸಂಖ್ಯೆ ಅಲ್ಲ. ಯಾಕಂದರೆ ಪೂರ್ಣ ಸಂಖ್ಯೆ ಹೋಲ್ ನಂಬರ್ಸ್ 0 1 2 3 ಆ್ಯಂಡ್ ಸೋ ಆನ್ ಇರ್ತದೆ. ಸೊ ಇದು ಭಾಗಲಬ್ಧ ಸಂಖ್ಯೆ ಆದರೆ ಪೂರ್ಣ ಸಂಖ್ಯೆ ಅಲ್ಲ. ಥ್ಯಾಂಕ್ ಯು.